ಮನುಷ್ಯ ಮಂಗನಿಂದ ಮಾನವನಾಗೋ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಹಂತ ಅಂದ್ರೆ ಕಿಚ್ಚನ ಆವಿಷ್ಕಾರ. ಕಿಚ್ಚನ್ನ ದಮ್ಮಿರೋ ಮನುಷ್ಯ ಹುಷಾರಾಗಿ ಬಳಸಿ ದೀಪ ಹಚ್ಚಿ ಬೆಳಕನ್ನ ಕಂಡ್ಕೊಂಡ, ಒಲೆ ಹಚ್ಚಿ ಅಡಿಗೆ ಮಾಡ್ಕೊಂಡ, ಕುಲುಮೆಯಲ್ಲಿ ಕಬ್ಬಣ ಇಟ್ಟು ಆಯುಧ ಮಾಡಿಕೊಂಡು ಅತ್ಯಂತ ಶಕ್ತಿವಂತನಾಗಿ ಹೊರಗೆ ಬಂದ. ಆದ್ರೆ ಈ ಕಿಚ್ಚನ ಸಹವಾಸ ಅಷ್ಟು ಸುಲಭ ಅಲ್ಲ. ಕಿಚ್ಚು ಸ್ವಲ್ಪ ಹೆಚ್ಚಾದ್ರೂ ಕಾಡ್ಗಿಚ್ಚಿನ ತರ ಹಬ್ಬಿ ಎಲ್ಲವನ್ನ ದಹಿಸಿ ಆಹುತಿ ತಗೊಂಡ್ಬಿಡುತ್ತೆ. ಇದೇ ತರ ಜೀವನದಲ್ಲಿ ಹಠ ಅನ್ನೋದು ಒಂದು ಕಿಚ್ಚು. ಈ ಕಿಚ್ಚಿನ ಕಿಮ್ಮತ್ತನ್ನ ಸರಿಯಾಗಿ ಬೆಳೆದವ್ರು ಮಾತ್ರ ಸಾಧಕರ ಯಶಸ್ಸಿನ ಜ್ಯೋತಿಯನ್ನ ಬೆಳೆಸಕ್ ಸಾಧ್ಯ. ಇವತ್ತಿನ ನಮ್ಮ ಸಾಧಕರು ಹೀಗೆ. ಇವರು ಹುಚ್ಚನ್ ತರ ಕಿಚ್ಚನ ಸ್ಪರ್ಶ ಮಾಡಿ ಈಗ ಕೆಂಪೇಗೌಡರ ನಾಡಲ್ಲಿ ಸ್ವಾತಿ ಮುತ್ತಿನಂತ ಮಾಣಿಕ್ಯವಾಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅಭಿನಯ ಚಕ್ರವರ್ತಿ ಶ್ರೀ ಕಿಚ್ಚ ಸುಧೀರ್. Nice to have you on the show. ಕೂರಿಸ್ಬೋದಾ? ಬನ್ನಿ ಸರ್. ಒಂದ್ ನಿಮಿಷ ನೀವು ಫಸ್ಟ್ ನೀವು ಕೂತ್ಕೊಳ್ಳಿ, ನಾವು ನಿಂತ್ಕೋತೀವಿ. ದಯವಿಟ್ಟು ಸುದೀಪ್, ಡೋಂಟ್ ಎಂಬರಾಸ್ ಮೀ ನೌ. ದಯವಿಟ್ಟು ಬನ್ನಿ. ಗೆಸ್ಟ್ ಯಾರು? ಕಮನ್. ಹಲೋ. ಗೆಸ್ಟ್ ಯಾರು ಇಲ್ಲಿ? ಅಲ್ಲಮ್ಮ, ಸೀಸನ್ 1 ಮೊದಲನೇ ಎಪಿಸೋಡ್ ಇಂದ ಕಿಚ್ಚ ಸುದೀಪ್ ಇಲ್ಲಿ ಕೂರ್ಬೇಕು ಅಂತ ನಾವು ಕಾಯ್ತಾ ಇದೀವಿ. ಇಲ್ಲಿ ಇವ್ರು ಬಂದು ಈಗ ಉಲ್ಟಾ ಮಾಡ್ತಾರೆ. ದಯವಿಟ್ಟು ಗುರುಗಳೇ ಬನ್ನಿ. ಕೂರ್ಬೇಕು ಅಂತ ಕಾಯ್ತಾ ಇದ್ದಿದ್ದನ್ನ ಅಷ್ಟು ಬೇಗ ಈಡೇರಿಸ್ಬಿಟ್ರೆ ಹೆಂಗೆ? ಅಲ್ಲ, ಸಾಧ್ಯ ಅಲ್ಲ. ಫಸ್ಟ್ ನೀವು ಕೂತ್ಕೊಳ್ಳಿ, ನಮಗೊಂದೆರಡು ಪ್ರಶ್ನೆ ಇದೆ, ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ದ ಲವ್. ಫಾರ್ ಅ ಚೇಂಜ್ ವೀಕೆಂಡ್ ವಿತ್ ಸುದೀಪ್ ಶೋಗೆ ಸ್ವಾಗತ, ಸುಸ್ವಾಗತ. ನೋಡಿ ಸರ್. ಓಕೆ, ಪ್ಲೀಸ್ ಕಮ್ ಆನ್. So first of all, showge swagata, suswagata. One frank question I have, and I hope I'll get a very good ದಯವಿಟ್ಟು response. ಸರ್. ಶೋ ತುಂಬಾ ಸೀಸನ್ ಇಂದ ನಡೆಸ್ತಾ ಇದ್ದೀರಾ. ಯು ಲಿಸನ್ ಟು ಪೀಪಲ್. ಎಲ್ಲಾರ್ದು ಲೈಫ್ ಸ್ಟೈಲು, ಲೈಫ್ ಹಿಸ್ಟ್ರಿ, ಇಮೋಷನ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ ಕುರ್ಚಿ ಮೇಲೆ ಕೂತ್ಕೊಂಡು. ಕರೆಕ್ಟ್? ಅಬ್ಸಲ್ಯೂಟ್ಲಿ. ಹೌ ಬೋರ್ಡ್ ಆರ್ ಯು? ಹೌ ಬೋರ್ಡ್ ಆಮ್ ಐ? Yeah. ಐ ಆಮ್ ನಾಟ್ ಬೋರ್ಡ್ ಅಟ್ ಆಲ್. ಕೆಲವು ಟೈಮ್ ಕ್ವಶನ್ ಸೇಮ್ ಆಗಿದ್ರು ಕೂಡ ಅದ್ರಲ್ಲಿ ಬರುವಂತ ಉತ್ತರಗಳು ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಕೂತಿರೋ ಒಬ್ಬೊಬ್ರು ಬೇರೆ ಬೇರೆ ವ್ಯಕ್ತಿತ್ವ, ಒಬ್ಬೊಬ್ರು ಸ್ಟಾರ್ಟ್ ಮಾಡಿರೋ ರೀಜನ್ನೇ ಬೇರೆ, ಸ್ಟಾರ್ಟ್ ಮಾಡಿರೋ ಪಾಯಿಂಟ್ ಬೇರೆ, ಬಟ್ ರೀಚ್ ಆಗಿರೋ ಡೆಸ್ಟಿನೇಷನ್ ಸೇಮ್, ಯಶಸ್ಸು ಅನ್ನೋದು. ಹಾಗಾಗಿ ಆ ರೂಟ್ ನ ಸ್ಟಡಿ ಮಾಡಕ್ ಬಹಳ ಖುಷಿ ಆಗ್ತಿದೆ. ಹಾಗೆ ನಾನಂತೂ ಬೋರ್ ಆಗ್ತಿಲ್ಲ. ಅದೇ ಕ್ವಶನ್ ನಿಮಗೂ ಕೇಳ್ತೀನಿ, ನಿಮ್ಮ ಉತ್ತರ ಕಾಯ್ತಾ ಇದ್ದೀನಿ. ಆಕ್ಚುಲಿ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಹೊರಗಡೆ ಒಂದು ಇಂಟರ್ಪ್ರಿಟೇಷನ್ ನಡೀತಾ ಇರುತ್ತೆ. ರಮೇಶ್ ಅವ್ರ ಪ್ರಶ್ನೆ ಕೇಳೋದನ್ನ ಕೇಳ್ತಾರೆ, ಆದ್ರೆ ಅವ್ರಿಗೆ ಪಾಪ ಎಷ್ಟು ಬೋರ್ ಹೊಡೆದಿರ್ಬೇಕು, ಎಲ್ಲಾ ಪ್ರಶ್ನೆಗಳಿಗೂ ಸ್ಮೈಲ್ ಮಾಡ್ಕೊಂಡು ಹಿಂಗ್ ಅಂತ ಇರ್ತಾರೆ ಹಾಗೆ ಅಂತ. ಸೊ ಉತ್ತರಕ್ಕೂ ಸ್ಮೈಲ್ ಮಾಡ್ತಾ ಇದೀವಿ ಸರ್. ಹೇಳಿ ಸರ್. ಓಕೆ, ಎನಿ ಒನ್ ಪರ್ಟಿಕ್ಯುಲರ್ ಪರ್ಸನ್ ಯು ಬಿನ್ ಮಿಸ್ಸಿಂಗ್ ಆನ್ ದಿಸ್ ಚೇರ್? ಯಾ, ಒಂದು 6 ಅಡಿ ಕಟ್ಔಟ್ ಒಂದು ಒಬ್ರು ಇದ್ದಾರೆ. ಅವ್ರನ್ನ ಕೂರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಅವ್ರು ಕೂರಲ್ಲ, ನಿಲ್ತೀನಿ ಅಂತ ಹಠ ಹಿಡಿತಾ ಇದಾರೆ. ಸೊ ವಿ ಆರ್ ವೇಟಿಂಗ್ ಸರ್. ಇಂಡಸ್ಟ್ರಿಯಲ್ಲಿ ಬಹಳ ಕಷ್ಟಪಟ್ಟು ನಿಂತ್ಕೊಂಡಿದ್ದೀನಿ, ಕೂರಿ ಅಂದ್ರೆ ಹೆಂಗ್ ಹೇಳಿ ನಾನು ಸರ್? ಒಂದು ನಿಮಿಷ ರೀ. ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋಕೆ ಕಷ್ಟಪಡೋ ಕಾರಣಕ್ಕಾಗಿ ನಿಂತ್ಕೋಬೇಕು ಅಂದ್ರೆ ದಯವಿಟ್ಟು ನಾವು ನಿಂತ್ಕೋಬೇಕು ಸರ್. ಇಬ್ರು ನಿಂತ್ಕೋಣ ಸರ್. ಇಬ್ರು ಬಹಳ ಕಷ್ಟಪಡಿ ಸರ್ ನಿಂತ್ಕೊಳ್ಳೋಕೆ. ಪಾಯಿಂಟ್ ಇಸ್, ಯಾರು ಮಾಡಕ್ ಆಗದಿರೋದು ಮಾಡಿದೀವಿ ತಾನೆ, ನಿಮ್ಮನ್ನ ಕೂರ್ಸಿದ್ವಿ ತಾನೆ. ಬಂದಲ್ಲಿ ಮಾಡಕ್ಕಾಗಿಲ್ಲ ನಾನು. ಬಟ್ ನಂದೊಂದು ಚಿಕ್ಕ ಒಂದು ಆಫ್ಟರ್ ಐ ಕೇಮ್ ಬ್ಯಾಕ್ ಹಿಯರ್, ಐ ಮೆಟ್ ಈಗ ಟೀಮ್ ನ ಮೀಟ್ ಮಾಡಿದೆ ನಾನು. ಓಕೆ, ದೇ ಆರ್ ಸೋ ಥ್ರಿಲ್ಡ್. ಇನ್ ಫ್ಯಾಕ್ಟ್ ರೈಟ್, ದ ಶೋ ಎಲ್ಲಿಂದ ಎಲ್ಲೋ ಹೋಯ್ತು, ಅಂಡ್ ರಮೇಶ್ ಅವರು ದ ವೇ ಹೀಸ್ ಬಿನ್ ಹ್ಯಾಂಡ್ಲಿಂಗ್ ಅಂತ, ದೇ ಹ್ಯಾವ್ ಅ ಗುಡ್ ಸರ್ಪ್ರೈಸ್ ಫಾರ್ ಯು, ಫಾರ್ ವಿಚ್ ದೇ ಕೇಮ್ ಅಂಡ್ ಟೋಲ್ಡ್ ಮೀ. ಸೊ ನೀವು ಒಂಚೂರು ಸಹಾಯ ಮಾಡಿದ್ರೆ ನಾವೆಲ್ಲರೂ ಸೇರಿ ರಮೇಶ್ ಅವರಿಗೆ ಸರ್ಪ್ರೈಸ್ ಮಾಡ್ಬೋದು ಅಂತ. ಆರ್ ವಿ ರೆಡಿ ಫಾರ್ ದಟ್? ಥ್ಯಾಂಕ್ ಯು. ನಾವು ಇನ್ನೊಂದು ಚಿಕ್ಕ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ, ಬಟ್ ಇಟ್ಸ್ ಮೋರ್ ದನ್ ರೆಸ್ಪಾನ್ಸಿಬಿಲಿಟಿ. ಅನ್ನೋದಕ್ಕೆ ಹೆಚ್ಚಾಗಿ ಇಟ್ಸ್ ಮೈ ಆನರ್. ನನಗೆ ಒಂದು ಬಿಗಿನಿಂಗ್ ಡೇಸ್ ಅಲ್ಲಿ ಐ ಗಾಟ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಫಸ್ಟ್ ಒಂದು ಮಿಸ್ ಇದೆ ನನ್ನಲ್ಲಿ. ದಟ್ ಮಿಸ್ ಇಸ್ ದಟ್ ಅಮೆರಿಕ ಇವರೊಟ್ಟಿಗೆ ಮಾಡಬೇಕಿತ್ತು ನಾನು. ನನಗೆ ಕಾರಣಾಂತರಗಳಿಂದ ಅದು ಅವಕಾಶ ಸಿಕ್ಲಿಲ್ಲ. ಅವಾಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ರಿಜೆಕ್ಟ್ ಮಾಡಿದ ಆರ್ಟಿಸ್ಟ್ ನಾನು ಅವಾಗ. ಬಟ್ ಎನಿವೆ, ಅದಾದ್ಮೇಲೆ ಪ್ರತ್ಯರ್ಥ ಅಂತ ಒಂದು ಸಿನಿಮಾದಲ್ಲಿ ದೇಸಾಯಿ ಅವರ ಮೂಲಕ ಐ ಥಿಂಕ್ ಐ ಗಾಟ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಆಕ್ಟರ್. And I got the opportunity to work with this wonderful actor.
ಸೊ ರಮೇಶ್ ಅವರು ಮುಂಚೆಯಿಂದ ಪರಿಚಯ ನನಗೆ, ಬಟ್ ಸಮ್ವೇರ್ ವೈ ಆಮ್ ಸ್ಪೀಕಿಂಗ್ ಆಲ್ ದಿಸ್ ಅಂದರೆ, ಡು ಯು ನೋ ದಟ್ ಈಸ್ ಕಂಪ್ಲೀಟಿಂಗ್ 100 ಸಿನಿಮಾಸ್ ಇನ್ ಕನ್ನಡ ಇಂಡಸ್ಟ್ರಿ. ಆ 100ನೇ ಸಿನಿಮಾ ಬೇರೆ ಯಾವುದೂ ಅಲ್ಲ, ಈಗ ಇವರು ಮಾಡಿ ಮುಗಿಸಿದಂಥ ಪುಷ್ಪಕ ವಿಮಾನ. ಹಿಂದೆ ಒಂದ್ಸಲ ಅದು ಪುಷ್ಪಕ ವಿಮಾನ ಅಂತ ಬಂದಾಗ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿ ಇಟ್ ಇಸ್ ಬಿಕಮ್ ಎಪಿಟೋಮ್ ಆಫ್ ಸಿನಿಮಾ ಮೇಕಿಂಗ್ ವಿತೌಟ್ ಲ್ಯಾಂಗ್ವೇಜ್. ಈಗ ವಾಪಸ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಹ್ಯಾವಿಂಗ್ ಕಂಪ್ಲೀಟೆಡ್ 100. ಥ್ಯಾಂಕ್ ಯು ಸುದೀಪ್. ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸುದೀಪ್ ಫಾರ್ ದಿ ನಾವು ಯಾವಾಗಲೂ ಸರ್ಪ್ರೈಸ್ ಕೊಡ್ತಾ ಇರ್ತೀವಿ ನಮ್ಮ ಶೋ ಅಲ್ಲಿ. ಈ ಥರ ಒಂದು ಸರ್ಪ್ರೈಸ್ ಸುದೀಪ್ ಅವ್ರ ಮೂಲಕ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೂ ಈ 100ನೇ ಚಿತ್ರ ಅಂತ ಹೇಳ್ತಾರೆ, ಬಟ್ ನಾನು ಎಂಟರ್ ಆದಾಗ ಅದೇ ಹೇಳಿದೆ, ನಿಮ್ಮ ಹೃದಯದಲ್ಲಿ ಒಂದು ಕಡೆ ಅಣ್ಣವರು, ಒಂದು ಕಡೆ ವಿಷ್ಣು ಸರ್, ಒಂದು ಕಡೆ ಶಂಕನಾಗ್, ಈ ಥರ ತುಂಬ ಜನಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ. ನಾನು ರಮೇಶ್ ಬಂದಿದ್ದೀನಿ, ಒಂದು ಸಣ್ಣ ಜಾಗ ಕೊಡಿ, ಬಟ್ ಈ ಜಾಗ ಶಾಶ್ವತವಾಗಿ ನನಗೆ ಇರಲಿ ಅಂತ ನಾನು ಬಂದಾಗ ಕೇಳ್ಕೊಂಡೆ. ಸತತವಾಗಿ 30 ವರ್ಷಗಳು ನನ್ನ ಜೊತೆ ಇದ್ದೀರಿ. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಥ್ಯಾಂಕ್ ಯು ಸೊ ಮಚ್. ನೀವು ದೊಡ್ಡ ಕ್ರಿಕೆಟ್ ಎಲ್ಲರೂ ಗೊತ್ತಲ್ಲ ಸರ್, ನೋಡಿ ಯಾವಾಗಲೂ ಥರ್ಡ್ ಅಂಪೈರ್ ಡಿಸಿಷನ್ ಭಾಳ ಮುಖ್ಯ. ಈಗ ಸುದೀಪ್ ಅವ್ರು ಇಲ್ಲಿ ಕೂರ್ಬೇಕಾ ಬೇಡವಾ, ಏನು ಹೇಳ್ತೀರಾ? ವೆಲ್, ಐ ನೋ ಟ್ರ್ಯಾಕ್. ಥ್ಯಾಂಕ್ ಯು ಸರ್. Okay. So, Season 2, Weekend with Ramesh finale is with Kicha Sudev. Right? ಇವರು ಅಭಿನಯಿಸಿದ್ದಾರೆ